ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಡಿಪ್ಲೊಮಾ C20 ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಏನಿದೆ ಅದು ಕಂಟಿನ್ಯೂಷನ್ ಆಗ್ತಿದೆ. ದಿಸ್ ಇಸ್ ದ ಕ್ಲಾಸ್ ನಂಬರ್ 3. ಕ್ಲಾಸ್ ನಂಬರ್ 3 ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕ್ಲಾಸ್ ನಂಬರ್ 1 ಇಂಟ್ರೊಡಕ್ಷನ್ ಎಲ್ಲ ಕಲ್ತಿದ್ವಿ. ಕ್ಲಾಸ್ ನಂಬರ್ 2 ನಲ್ಲಿ ನಾನು ಸಮ್ ಇನ್ಫಾರ್ಮೇಶನ್ ಬಗ್ಗೆ ನಿಮಗೆ ಲೈಕ್ ಐಡೆಂಟಿಟೀಸ್ ಆಸ್ ವೆಲ್ ಆಸ್ ಪೈಥಾಗರಸ್ ಥಿಯರಮ್ ಸ್ಟಡಿ ಮಾಡಿದ್ವಿ. ಟುಡೇ ಇನ್ ದಿಸ್ ಸೆಷನ್ ನಾನೀಗ ಸ್ಟ್ಯಾಂಡರ್ಡ್ ಆಂಗಲ್ ನ ಹೇಳ್ಕೊಡ್ತಾ ಇದ್ದೀನಿ. ಲೆಟ್ ಬಿ ಕಂಟಿನ್ಯೂ ವಿತ್ ಸ್ಟ್ಯಾಂಡರ್ಡ್ ಆಂಗಲ್. ಬಿಫೋರ್ ಗೋಯಿಂಗ್ ಟು ಪ್ರೊಸೀಡ್ ವಿತ್ ಸ್ಟ್ಯಾಂಡರ್ಡ್ ಆಂಗಲ್, ನಾವು ಜಸ್ಟ್ ಟ್ರಿಗ್ನೋಮೆಟ್ರಿ ಬಗ್ಗೆ ಹೈಲೈಟ್ ಮಾಡೋದಾದ್ರೆ, ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಓದಿದ್ದೀರಾ. ದಟ್ ಈಸ್ 3 sides are there. By considering these 3 sides, we can express like ಯಾವುದು ಅಪೋಸಿಟ್ ಸೈಡ್, ಯಾವುದು ಅಡ್ಜಸೆಂಟ್ ಸೈಡ್, ಅದನ್ನ ರೆಪ್ರೆಸೆಂಟ್ ಮಾಡೋದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಜೊತೆಗೆ ಈ ಒಂದು ಟ್ರಿಗ್ನೋಮೆಟ್ರಿನಲ್ಲಿ ದೇರ್ ಆರ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸ್ಟಾರ್ಟ್ಸ್ ಫ್ರಮ್ sin theta, cos theta, tan theta, cosecant theta, secant theta and cot theta. ಸೊ ಇವು ಫಸ್ಟ್ 3 ತಗೊಂಡು ಅದನ್ನ ರಿವರ್ಸ್ ಮಾಡಿದ್ರೆ, ರೆಸಿಪ್ರೋಕಲ್ ಆಗಿ ಬರೆದ್ರೆ ನೆಕ್ಸ್ಟ್ 3 ಬರುತ್ತೆ ಅಂತ ನಾವು ಸ್ಟಡಿ ಮಾಡಿದ್ವಿ ಇನ್ನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಈ ಒಂದು ಕಂಟಿನ್ಯೂಷನ್ ಆಗಿ ನಾವು ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅಂತ ಅಬ್ಸರ್ವ್ ಮಾಡಬಹುದು. ಸೈನ್ ಅಂಡ್ ಕೊಸಿಕೆಂಟ್ ನ ಯೂಸ್ ಮಾಡ್ಕೊಂಡು, ಕಾಸ್ ಅಂಡ್ ಸೀಕೆಂಟ್ ನ ಥಿಂಕ್ ಮಾಡಿ, ಟ್ಯಾನ್ ಅಂಡ್ ಕಾಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು. ನೆಕ್ಸ್ಟ್ ಈಸ್ another one is quotient relationship ಅಂತ ಕರೆದಿದೆ. ನಾನು quotient relationship ಅಂತ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಇದನ್ನ ಹೇಳಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್, sin theta by cos theta is tan theta, cos theta by sin theta is cot theta ಆಗುತ್ತೆ. ಉಲ್ಟಾ ಮಾಡಿದ್ರೆ sin by cos tan ಆದಾಗ ಇದನ್ನ ಉಲ್ಟಾ ಮಾಡಿದಾಗ cot ಆಗುತ್ತೆ. ಸಿಮಿಲರ್ಲಿ cosecant by secant is cot, ಅಗೇನ್ ಉಲ್ಟಾ ಮಾಡಿದ್ರೆ secant by cosecant, that will be tan. ಇದನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕಲ್ತಿರುವಂತದ್ದು. ಅಂಡ್ ಆಲ್ಸೋ ವಿ ಡಿಸ್ಕಸ್ಡ್ trigonometric identities. According to trigonometric identities, ಯಾವ್ದು? sin cot theta plus cos cot theta is 1. Secant cot theta minus tan cot theta is also 1. Cosecant cot theta minus cos cot theta is also 1. ಇದನ್ನ ನೆನಪಿಟ್ಕೊಳ್ಳೋಕೆ ನಾನು ನಿಮಗೆ ಐಡಿಯಾ ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಜೊತೆಗೆ even though dear friends, these 3 identities we can write in a different way. ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗಿ ನಾವು ಸ್ಟಡಿ ಮಾಡಿದೀವಿ. Now another topic we studied, which is Pythagoras theorem. According to Pythagoras theorem, the square of hypotenuse side is equal to sum of square of other 2 sides. ಒಂದು ಬೇಸ್ ಇರುತ್ತೆ, ಇನ್ನೊಂದು ಹೈಟ್ ಇರುತ್ತೆ. ಸೊ hypotenuse square equal to base square plus height square. ಬೇಸ್ ಅನ್ನು ನಾನು ಇದನ್ನ ಥೀಟಾ ಅಂತ ತಗೊಂಡ್ರೆ, for this theta this will be opposite side, this will be adjacent side. Suppose ಬೇಸ್ ಏನಾಯ್ತು, ಅಡ್ಜಸೆಂಟ್ ಆಯ್ತು. ಸೊ ಹೈಪೋಟೆನ್ಯೂಸ್ ಸ್ಕ್ವೇರ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಅಪೋಸಿಟ್ ಸ್ಕ್ವೇರ್. ಇದನ್ನ ನಾವು ಕ್ಲಿಯರ್ ಆಗಿ ಕಲ್ತಿದ್ವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ಒಂದು ಪ್ರಾಬ್ಲಮ್ ಕೂಡ ನಾವು ಸಾಲ್ವ್ ಮಾಡಿದ್ವಿ. ನಾವು ಲೆಟ್ ಮಿ ಕಂಟಿನ್ಯೂ ವಿತ್ ಪೈಥಾಗೋರಸ್ ಥಿಯರಮ್ ನಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೂ ಒಂದು 2-3 ಕ್ವಶನ್ ಸಾಲ್ವ್ ಮಾಡೋಣ. ಸೊ ಟೇಕ್ ಅನದರ್ ಕ್ವಶನ್. ಸೊ ದ ಅನದರ್ ಕ್ವಶನ್ ಹಿಯರ್ ಈಸ್, ದಟ್ ಈಸ್ if 3 tan theta equal to 4, then sin square theta plus cos square theta equal to is dash. Then find sin square theta plus cos square theta. ಏನ್ ಬರ್ಬೋದು ಆನ್ಸರ್ ರಜಾ? ಡೈರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಆನ್ಸರ್ 1 ಬರುತ್ತೆ, ಬಟ್ ಪ್ರೂವ್ ಮಾಡ್ಬೇಕು. ಈಗ ಯಾಕೆ ಹೇಳಿದ್ರೆ 1 ಬರುತ್ತೆ ಆನ್ಸರ್? ಯಾರು ಹೇಳ್ತೀರಾ? ವಾಟ್ ಇಸ್ ದ ರೀಸನ್? That is a standard identity. Sin cot theta plus cos cot theta is 1. So ಇಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನೋಡಿ, ಇಲ್ಲಿ sin cot theta plus cos theta is 1. ಸ್ಟ್ಯಾಂಡರ್ಡ್ ಆನ್ಸರ್ 1 ಬರುತ್ತೆ. ಅದನ್ನ ಗೊತ್ತು, ನಿಂಗೂ ಗೊತ್ತು, ಎಲ್ಲರಿಗೂ ಗೊತ್ತೀಗ. ಬಟ್ ಎಕ್ಸಾಮ್ ಹಂಗೆ ಕೊಡಲ್ಲ. ಮಾರ್ಕ್ಸ್ ಕೊಡಬೇಕು ಅಂದ್ರೆ ನೀವು ಪ್ರೂವ್ ಮಾಡಬೇಕು. ಯಾವಾಗ ಪ್ರೂವ್ ಮಾಡಕ್ಕೆ ಕೇಳಿದೆ? ನಾನು ಕಂಡೀಷನ್ ಹಾಕಿದ್ದಾನೆ. ವಾಟ್ ಇಸ್ ದ ಕಂಡೀಷನ್? 3 tan theta is equal to 4 ಅಂತೆ. Then find sin cot theta plus cos cot theta. Now dear friends, if you are going to consider 3 tan theta equal to 4 ಆದ್ರೆ, ಸೊ 3 tan theta ಅಂದ್ರೆ ಇಲ್ಲಿ ಏನಿದೆ? 3 into tan theta. If you send 3 this side, ಈ ಕಡೆ ಕಳಿಸಬಹುದಲ್ಲ ನೀವು? If you send that side, tan theta is equal to 4/3 ಆಗುತ್ತೆ. Sir, what is tan theta? Just now we studied opposite by adjacent ಅಂತ. ಅಂದ್ರೆ opposite value 4, adjacent value 3. Now according to right angle triangle ಪ್ರಕಾರ ನೋಡ್ತೀನಿ ಅಂತ ಹೋದ್ರೆ ಈಗ ಏನಾಗುತ್ತೆ? Suppose if you are going to consider, here is a theta, this is a theta. For this theta, this is a opposite side. The slant side is a hypotenuse one. Agree na? Next angle is a adjacent side. I hope it's clear. Now dear friends, with respect to this, for this theta, this will be a opposite side. Next,
ಅಪೋಸಿಟ್ ಸೈಡ್ ಆಯ್ತು. ಆ ಒಂದು ಅಪೋಸಿಟ್ ಸೈಡ್ಗೆ ಇಲ್ಲಿ ಎಷ್ಟಿದೆ ಅಪೋಸಿಟ್ ವ್ಯಾಲ್ಯೂ 4 ಅಲ್ವಾ, ಲೆಟ್ ಮಿ ಕನ್ಸಿಡರ್ 4 ಅಂಡ್ ಅಡ್ಜಸೆಂಟ್ ಎಷ್ಟು, ದಟ್ ಈಸ್ 3. ಬಟ್ ನನಗೆ ಕ್ವಶನ್ಸ್ ಅಲ್ಲಿ ಬೇಕಾಗಿರೋದೇನು, sin square theta plus cos square theta. ವಾಟ್ ಇಸ್ sin theta? Sin is the ratio opposite by hypotenuse. Opposite by hypotenuse, which is a sin theta. Sin ಅಂತ ಹೇಳಿದ್ರೆ this one. ಅಂದ್ರೆ ಅಪೋಸಿಟ್ ವ್ಯಾಲ್ಯೂ ಗೊತ್ತಿದೆ ನಿಮಗೆ, hypotenuse ಗೊತ್ತಿದೆಯಾ? ಗೊತ್ತಿಲ್ಲ. ದೆನ್ ಎಲ್ಲಿಂದ ತಗೊಂಡು ಬರೋದು? hypotenuse is we can find. ಎರಡು ಸೈಡ್ ಗೊತ್ತಿದ್ರೆ ಮೂರನೇ ಸೈಡ್ ನ ಫೈಂಡ್ ಮಾಡಬಹುದು. ಯಾರು ಯೂಸ್ ಮಾಡ್ಕೊಂಡು? ಎಲ್ಲೇ? ಯೂಸಿಂಗ್ ದಿಸ್ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಬಿಟ್ಟು ವಿ ಕ್ಯಾನ್ ಫೈಂಡ್ ಅನದರ್ ಸೈಡ್, ಅನ್ನೋನ್ ಸೈಡ್, ಗೊತ್ತಿಲ್ದಿರುವಂತಹ ಮತ್ತೊಂದು ಸೈಡ್ ನ ನಾವು ಫೈಂಡ್ ಮಾಡಬಹುದು. ಹಾಗಾದ್ರೆ ಏನಾಗುತ್ತೆ ಬೇಗ ಹೇಳ್ರಿ ನೋಡೋಣ, ಹೇಗೆ ಫೈಂಡ್ ಮಾಡಬಹುದು ಇದನ್ನ? ಎಸ್, ನಾವು ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್, ಲೆಟ್ ಮಿ ರೈಟ್ ಪೈಥಾಗರಸ್. ಸೊ ಪೈಥಾಗೋರಸ್ ಥಿಯರಮ್, ಓಕೆ, ನಾನು ಇಷ್ಟೇ ಬರೀತಾ ಇದ್ದೀನಿ. ಅಕಾರ್ಡಿಂಗ್ ಟು ಪೈಥಾಗರಸ್ ಥಿಯರಮ್, ಇದ್ರ ಪ್ರಕಾರ ಅವ್ರೇನಾಯ್ತು? ಏನೇ ಇದೆಯಾ ಪೈಥಾಗರಸ್ ಥಿಯರಮ್ ಪ್ರಕಾರ? ರಜಾ, hypotenuse side square equal to opposite side square plus adjacent side square. So what is hypotenuse? Don't know, right? Keep same. What is opposite value? 4. So 4 square plus adjacent andre 3. So 3 square. 4 square esto 16 plus 3 square andre 9. 4 square 16 alva. 16 plus 9 esto raja? 25. 25. Therefore, the hypotenuse square value is 25. But ನನಗೆ ಬೇಕಾಗಿರೋದೇನು? What is my aim? My aim is to find value of hypotenuse. So, hypotenuse equal to square root of 25. Already ಹೇಳ್ಕೊಟ್ಟಾಗಲ್ಲ. Square root of 25 is what? ಗೊತ್ತಾಗಿಲ್ಲ ಅಂತ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು. Anyhow, hypotenuse equal to square root ಹೊಡೆದು 25 ಅಂದ್ರೆ ಎಷ್ಟು ಬರುತ್ತೆ ಆನ್ಸರ್? 5 ಬರುತ್ತೆ. The hypotenuse value is 5 units. 5. Once you know the hypotenuse value, next ಏನ್ ಮಾಡ್ಬೇಕು ನೀನು? hypotenuse value ಗೊತ್ತಾದ್ಮೇಲೆ ಏನು ಮಾಡ್ತೀಯಾ? ಕ್ವಶನ್ ಕೇಳ್ತಿರೋದೇನು? sin square theta plus cos square theta. ಸೊ sin square theta plus cos square theta ಬೇಕು. ನನಗೆ ಇವಾಗ ಏನೇನು ಗೊತ್ತಾಗಿದೆ ಕೇಳಿದ್ರೆ, now I know the value of hypotenuse, where hypotenuse side is, hypotenuse side ಎಷ್ಟಾಗಿದೆ? That is 5. ಕರೆಕ್ಟಾ? hypotenuse is 5. So now according to this ಏನು ಕ್ವಶನ್ ಬೇಕಾಗಿರೋದೇನು? sin square theta plus cos square theta. So sin square theta plus cos square theta. What is sin theta, Raja? Opposite side divided by hypotenuse side, that whole square, plus cos theta andre adjacent by hypotenuse, that whole square. Agree na? Now simple ಆಗಿ think ಮಾಡು. opposite ಎಷ್ಟಿದೆ opposite value ಇಲ್ಲಿ? ಇಲ್ಲಿ ಆಲ್ರೆಡಿ ಹೇಳ್ಕೊಂಡು ನಾವು, ಇದು opposite value, ಇದು adjacent value. Agree na? Where opposite is 4. So 4 by 3 whole square plus adjacent ಅಂದ್ರೆ ಎಷ್ಟು? 4 by 3 na 5 4 by 5 ಆಗುತ್ತೆ. hypotenuse 5. So 4 by 5 whole square. ಇಲ್ಲಿ adjacent 3 by 5, hypotenuse is 5 whole square. Now please mind it, ಈ ತರ ಬಂದಾಗ ಈ ಸ್ಕ್ವೇರ್ ರೂಟ್ ಈ ಒಂದು ವ್ಯಾಲ್ಯೂಗೆ 4 ಗೂ ಸ್ಕ್ವೇರ್ ಅಪ್ಲಿಕೇಬಲ್ ಆಗುತ್ತೆ, 5 ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಬೋತ್ ಸ್ಕ್ವೇರ್ ಎರಡಕ್ಕೂ ಕರೆಕ್ಟ್. ಹೋಲ್ ಸ್ಕ್ವೇರ್ ಇರೋದ್ರಿಂದ ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಹಾಗಾದ್ರೆ ಏನಂತ ಬರಿಬೋದು ನಾನು ಇದನ್ನ? 4 ಸ್ಕ್ವೇರ್ ಬೈ 5 ಸ್ಕ್ವೇರ್ ಅಂತ ಬರಿಬೋದು. ಇಲ್ಲೂ ಕೂಡ 3 ಸ್ಕ್ವೇರ್ ಬೈ 5 ಸ್ಕ್ವೇರ್ ಅಂತ ಬರಿಬೋದು ನೀವು. ಸರ್ ವಾಟ್ ಈಸ್ 4 ಸ್ಕ್ವೇರ್? 4 into 4 ಗೊತ್ತಾಗಿಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡು. 4 ಸ್ಕ್ವೇರ್ ದಟ್ ಈಸ್ 16 by 25 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 by 25. ಎರಡು ಡಿನಾಮಿನೇಟರ್ ಏನಿದೆ? 25 ಇದೆ, ಕಾಮನ್ ಆಗಿದೆ. ಸೊ 25 ನಾನು ಕಾಮನ್ ಆಗಿ ತಗೋಬಹುದು. 25 ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಬ್ರಾಕೆಟ್ ಯೂಸ್ ಮಾಡಿ ಕ್ಯಾಲ್ಕುಲೇಟರ್ ಹಿಂಗೆ ಟೈಪ್ ಮಾಡು. ಬ್ರಾಕೆಟ್ ಓಪನ್ ಮಾಡು 16 by 25, ಬ್ರಾಕೆಟ್ ಕ್ಲೋಸ್ ಮಾಡು, ಪ್ಲಸ್ ಬ್ರಾಕೆಟ್ ಓಪನ್ ಮಾಡು 9 by 25, ಬ್ರಾಕೆಟ್ ಕ್ಲೋಸ್ ಮಾಡು. ಆನ್ಸರ್ ಬರುತ್ತೆ ನಿಮಗೆ. ಅರೆ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಪ್ರಕಾರ ಇಲ್ಲೂ 25 ಇದೆ, ಇಲ್ಲಿ 25 ಇದೆ, ಡಿನಾಮಿನೇಟರ್ 25 ಆಯ್ತು. ಕಾಮನ್ LCM is 25. ನ್ಯೂಮರೇಟರ್ ಡೈರೆಕ್ಟ್ ಆಗಿ ಆಡ್ ಮಾಡ್ಬೋದು. ಕಾಮನ್ ಆಗಿದ್ದಾಗ ಆಡ್ ಮಾಡ್ತೀನಿ ಡೈರೆಕ್ಟ್ ಆಗಿ. 16 plus 9. ವಾಟ್ ಇಸ್ 16 plus 9? ದಟ್ ಈಸ್ ಆಲ್ಸೋ 25. ಸೊ ಆನ್ಸರ್ ಏನಾಗುತ್ತೆ ಈಗ ರಾಜ ನಿಂಗೆ? 25 by 25. What is 25 by 25? Which is 1. Now answer is 1. Already beginning ಅಲ್ಲಿ ಹೇಳ್ಕೊಟ್ಟಿದ್ದೇನೆ, 1 ಬರಲೇಬೇಕು. ವಾಟ್ ಎವರ್ ದ ವ್ಯಾಲ್ಯೂ ಇಟ್ ಮೇ ಬಿ ಹಿಯರ್. ಏನಾದ್ರು ಕೊಡ್ಲಿವ್ ನಾವು ಲಾಸ್ಟ್ 1 ಬರುತ್ತೆ. ಜಸ್ಟ್ ನನಗೊಂದು ಐಡೆಂಟಿಟಿನ ಪ್ರೂವ್ ಮಾಡಿದೆ, ಕರೆಕ್ಟಾ ತಪ್ಪಾ ಅಂತ. ನಾನು ನಿಮ್ಗೆ ಐಡೆಂಟಿಟಿ ಪ್ರೂವ್ ಮಾಡಿರ್ಲಿಲ್ಲಲ್ವಾ? ಇಲ್ಲಿ ಡೈರೆಕ್ಟ್ ಐಡೆಂಟಿಟೀಸ್ ಹೇಳ್ಕೊಟ್ಟೆ ಹೆಂಗಿದೆ ಅಂತ. ಅದನ್ನ ಒಂದು ಕ್ವಶನ್ ತಗೊಂಡ್ಬಿಟ್ಟು ಕರೆಕ್ಟಾ ತಪ್ಪಾ ಅಂತ ಇಲ್ಲಿ ನಿಮಗೆ ಇಂಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೋದು. ಪ್ರೂವ್ ಮಾಡತ್ತಾ ತೋರಿಸಿ. ಬರ್ಕೊಂಡ್ರೆ ಇದನ್ನ ಫಾಸ್ಟ್ ಫಿನಿಶ್ ಮಾಡಿ ಬರ್ಕೋ. ಟೇಕ್ 1 minute ಟೈಮ್ ಅಂಡ್ ಫಿನಿಶ್ ಇಟ್ ಫಾಸ್ಟ್. ಐ ವಿಲ್ ಕಂಟಿನ್ಯೂ. ಇದನ್ನೆಲ್ಲ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು.
ಆಗ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಪ್ಪ. ಯಾವ ಕ್ವಶನ್ ಕೇಳಿದ್ರು ಕೂಡ ಯು ಕ್ಯಾನ್ ಆನ್ಸರ್ ಇಟ್ ಇನ್ ಎ ಪರ್ಫೆಕ್ಟ್ ವೇ. ಓಕೆ, ಕಂಪ್ಲೀಟೆಡ್. ಸಿಮಿಲರ್ಲಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ವ್ಯಾಲ್ಯೂ ಚೇಂಜ್ ಮಾಡಿಬಿಟ್ಟು ಒಂದು ಕ್ವಶನ್ ಕೇಳಿದಾನೆ. ಇನ್ ದ ಇಯರ್ ಆಫ್ ಮಾರ್ಚ್ 2023, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನ ಬೇಸ್ ಮೇಲೆ ಹೇಳೋದಾದ್ರೆ ಒಂದು ಕ್ವಶನ್ ಕೇಳಿದಾನೆ. ಎಷ್ಟು ಮಾರ್ಕ್ಸಿಗೆ ಕೇಳಿದಾನೆ ಗೊತ್ತಾ? 6 ಮಾರ್ಕ್ಸಿಗೆ ಕೇಳಿದಾನೆ. 6 ಮಾರ್ಕ್ಸಿಗೆ ಕೇಳಿರೋ ಕ್ವಶನ್. ಸಿಮಿಲರ್ ವೇನಲ್ಲಿ ಇದೆ ಕ್ವಶನ್, ಸ್ವಲ್ಪ ಅನಲೈಸ್ ಮಾಡ್ಬೇಕಷ್ಟೇ. ಕ್ವಾಡ್ರೆಂಟ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾನೆ. ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇನ್ನೊಂದು 2 ಕ್ವಶನ್ ತಗೋಣ, ಸಿಮಿಲರ್ ಕೈಂಡ್ ಅಲ್ಲೇ ಐಡಿಯಾ ಬರ್ತಾ ಹೋಗುತ್ತೆ. ಓಕೆ ರಜಾ, ನೆಕ್ಸ್ಟ್ ಕ್ವಶನ್ ಈಸ್ ನೋಡಿ, ಒಂದು ಸಿಂಪಲ್ ಕ್ವಶನ್ ಇದೆ. ಇಫ್ cos A equal to 15/17, where A is an acute angle, where A is an acute angle, find tan A and cosecant A. Find tan A and cosecant A. Tan A and cosecant A. So this is a question. Nodi. So how to solve this one again? Dear students, we need to use Pythagoras theorem. If you want to use Pythagoras theorem means then what is that? ಏನು ಯೂಸ್ ಮಾಡೋಣ? Right angle triangle. Let me consider here is a right angle. This side ನೋಡೋ ಸೈಡ್ ಅಬ್ಸರ್ವ್ ಮಾಡು, ನೀಟಾಗಿ ಅಬ್ಸರ್ವ್ ಮಾಡು. For this right angle, this hypotenuse side. ಸಪೋಸ್ ಇಲ್ಲಿ ಎ ಅಂತ ಕೊಡಿ, ಆಂಗಲ್ ಏನಿದೆ ಇಲ್ಲಿ ಎ ಥೀಟಾ ಕೊಟ್ಟಿಲ್ಲ, ಎ ಅಂತ ಕೊಟ್ಟಿದ್ದಾನೆ ಅಷ್ಟೇ. ಇಫ್ ದಿಸ್ ಪಾಯಿಂಟ್ ಇಸ್ ಎ ಅನ್ಕೊಂಡ್ರೆ ದಿಸ್ ಇಸ್ ಆಂಗಲ್ ಇಸ್ ಎ. ಫಾರ್ ದಿಸ್ ಆಂಗಲ್ ಎ, ದಿಸ್ ವಿಲ್ ಬಿ ಅಪೋಸಿಟ್. ನೆಕ್ಸ್ಟ್ ಆಂಗಲ್ ಅಡ್ಜಸೆಂಟ್. ಮುಗಿದೋಯ್ತಾ? ರೆಪ್ರೆಸೆಂಟೇಷನ್ ಆಯ್ತಾ? ಒನ್ಸ್ ರೆಪ್ರೆಸೆಂಟೇಷನ್ ಆದ್ಮೇಲೆ ಕ್ವಶನ್ ಏನ್ ಕೊಟ್ಟಿದ್ದಾನೆ ನೋಡೋದಾದ್ರೆ ಕಾಸ್ ಎ ಕೊಟ್ಟಿದ್ದಾನೆ. ಕರೆಕ್ಟಾ ರಜಾ? ಕಾಸ್ ಎ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ವಾಟ್ ಇಸ್ ಕಾಸ್ ಎ? ವಿಚ್ ಇಸ್ ಗಿವನ್ ಇಸ್ 15/17. ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ ಕಾಸ್ ಎ ಅಂದ್ರೆ ಏನು? ಕಾಸ್ ಇಸ್ ವಾಟ್? ಕಾಸ್ ಅಂದ್ರೆ ಏನು? ಕಾಸ್ ಆಫ್ ದ ಆಂಗಲ್ ಆರ್ ಕೊಸೈನ್ ಆಫ್ ದ ಆಂಗಲ್ ಈಸ್ ಕಾಸ್ ಥೀಟಾ ಈಸ್ ಕಾಸ್ ಆಫ್ ಎ ಈಸ್ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಸೈಡ್. ಇದು ಬೇಸಿಕ್ ಅಲ್ವಾ? ಅರ್ಥ ಏನು? ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟು? 15. ಹೈಪೋಟೆನ್ಯೂಸ್ ವ್ಯಾಲ್ಯೂ ಎಷ್ಟು? 17. ಐ ಹೋಪ್ ಇಟ್ಸ್ ಗಾಟ್ ಇಟ್. ಅವ್ನು ಹೀಗೆ ಕೊಟ್ಟಿದ್ದಾನೆ ಅಂದ್ರೆ ಅರ್ಥ 2 ಸೈಡ್ ಕೊಟ್ಟಿದ್ದಾನೆ ಅಂತ ಅರ್ಥ. 3ನೇ ಸೈಡ್ ನೀವು ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡ್ತೀಯಾ? ಬೈ ಅಪ್ಲೈಯಿಂಗ್ ಪೈಥಾಗರಸ್. ಸೊ 2 ಸೈಡ್ ಗೊತ್ತಿತ್ತು ನನಗೆ. ಸೊ ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್. ಓಕೆ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ದಟ್ ಈಸ್ ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಇಲ್ಲ ಸರ್, ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಅಪೋಸಿಟ್ ಬೋತ್ ಆರ್ ಸೇಮ್. Now what is the hypotenuse value? ಎಷ್ಟಿದೆ ರಜಲ್ಲಿ? 17 ಇದೆಯಲ್ಲ, hypotenuse is 17. So 17 square equal to, do you know opposite? No. I want to find. ಯಾಕೆ ಸರ್ ಅಪೋಸಿಟ್ ಬೇಕು ಗೊತ್ತಾ? ಇಲ್ಲಿ tan theta ಬೇಕು. tan is opposite by adjacent. Opposite is required. ಸೊ ಅದಕ್ಕೆ ನಾನು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತಾರೆ. ಯಾವ ಪರ್ಪಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದೇ ಗೊತ್ತಿಲ್ಲದ್ರೆ ಏನು ಯೂಸು? ನಾವು ಅಪೋಸಿಟ್ ಗೊತ್ತಿಲ್ಲ, ಕೀಪ್ ಸೇಮ್. ಸೊ ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಎಷ್ಟಿದೆ? 15. So now what is 17 square? 17 into 17 is 17 square 289. ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಸ್ಕ್ವೇರ್ ಹೊಡೆದ್ರೆ 289 ಬರುತ್ತೆ. ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್ 225. ಈ 225 ಈ ಕಡೆ ಸೆಂಡ್ ಮಾಡಿದ್ರೆ ಏನಾಗುತ್ತೆ ರಜಾ ನೀನು? ಇಫ್ ಯು ಸೆಂಡ್ ಅನದರ್ ಸೈಡ್, ಈ ಕಡೆ ಸೈಡ್ ಸೆಂಡ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ 289 ಮೈನಸ್ ಇದು ಈ ಕಡೆ ಬಂದಾಗ ಮೈನಸ್ 225. ದಟ್ ಈಕ್ವಲ್ ಟು opposite square. 289 minus 225 is 40. ಎಷ್ಟು ಬರುತ್ತೆ? 64. Yes, 64. 64 equal to opposite square. Therefore ಎಷ್ಟಾಯ್ತು? 64. I mean opposite square equal to 64 or opposite equal to square root of 64. What is square root of 64? Which is 8. Good, super. The value of
ಸ್ಕ್ವೇರ್ ರೂಟ್ ಆಫ್ 64 ಅಂದರೆ 8 ಅಂತ. ಗೊತ್ತಾಗಿಲ್ಲ ಅಂದರೆ ಕ್ಯಾಲ್ಸಿ ಯೂಸ್ ಮಾಡಿ. ಸ್ಕ್ವೇರ್ ರೂಟ್ ಆಫ್ 64 ಹೊಡಿ 8 ಬರುತ್ತೆ. ಇದು ಬಂದಮೇಲೆ ನನ್ನ ಕ್ವಶನ್ ಏನೀಗ, ಈಗ ಏನು ಸಿಕ್ತು ನಿಮಗೆ? ಇದನ್ನ ಎಂತ ಕರಿಬೋದು ನಾನು ನೋಡೋಲ್ಲ ರಜಾ? ಇದನ್ನ ನಾನು ಯಾವ್ದು ಸೈಡ್ ಇದು ಅಡ್ಜಸೆಂಟ್, ಇದ್ರ ಪಕ್ಕನೇ ಬರ್ಕ. ಗೊತ್ತಾಗಿಲ್ಲ ಇದ್ರ ಪಕ್ಕ ಇದು ಅಡ್ಜಸೆಂಟ್. ಇದ್ಯಾವುದು? ದಿಸ್ ಈಸ್ ಹೈಪೋಟೆನ್ಯೂಸ್. ಹಾಗಾದ್ರೆ ಇಲ್ಲೇನು ಬಂದಿದೆ ನನಗೆ? ಆಪೋಸಿಟ್. 3 ಸೈಡ್ ಗೊತ್ತಾಯ್ತಾ? ಇದೇ ಕಲ್. ಅದಕ್ಕೋಸ್ಕರ ಪೈಥಾಗರಸ್ ಥಿಯರಮ್ ಇಂಪಾರ್ಟೆಂಟ್. ಒನ್ಸ್ ಯು ನೋ ದಿಸ್, ಏನ್ ಮಾಡ್ಬೇಕು ನಾನೀಗ? ಮೈ ಏಮ್ ಇಸ್ ಟು ಫೈಂಡ್ tan A. If you want to find tan A is equal to tangent of the angle. Tan A is the ratio of opposite by adjacent. Sir, what is the opposite? 8. 8 by adjacent ಎಷ್ಟಿದೆ? 15. ಮುಗೀತು. ನೆಕ್ಸ್ಟ್ ಯಾವ್ದು ಬೇಕು? ಕೊಸಿಕೆಂಟ್. ಕೊಸಿಕೆಂಟ್ A. What is cosecant? Cosecant ಏನು ಹೇಳುತ್ತೆ? Where cosecant is ಹೇಳೋ hypotenuse by opposite ಅಂತ. The hypotenuse value is 17 by opposite is 8. This is the answer. ಓಕೆನಾ? ಬರ್ಕೋ, ಬೇಗ ಬರ್ಕೋ. ಗುಡ್. ಸ್ವಲ್ಪ ಥಿಂಕ್ ಮಾಡಬೇಕು. ಸಪೋಸ್ ನಿಂಗೆ ಏನಾದ್ರು ಡೌಟ್ ಬಂತು ಅಂದ್ರೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ವಿಡಿಯೋ ಸ್ವಲ್ಪ ಸ್ಲೈಡ್ ಮಾಡು, ಮತ್ತೊಂದು ಸತಿ ನೋಡು, ತಪ್ಪಿಲ್ಲ. ಏನೋ ನಿನ್ನ ಏನಾಗಿರ್ಬೇಕು? ಟ್ರಿಗ್ನೋಮೆಟ್ರಿ ಚಾಪ್ಟರ್ ಕಲಿತಿದ್ದೀನಿ, ನಾನೇನೋ ಒಂದು ವರ್ಕ್ ಮಾಡ್ತಾ ಇದ್ದೀನಿ. ಈ ವರ್ಕ್ ಎಫೆಕ್ಟಿವ್ ಆಗಿರ್ಬೇಕು, ಎಫಿಷಿಯೆಂಟ್ ಆಗಿರ್ಬೇಕು. ಇದು 20ಕ್ಕೆ 20 ತೆಗಿಬೇಕಷ್ಟೇ. ತೆಗಿತೀನಿ ಅಂತ ಒಂದು ಮೈಂಡ್ ಸೆಟ್ ಪಾಸಿಟಿವ್. ಯಾರು ಕಲಿದಿರೋದಾ ಟ್ರಿಗ್ನೋಮೆಟ್ರಿ? ಅಷ್ಟು ಕಷ್ಟನಾ? ಜನರು ಲೈಫಲ್ಲಿ ಇರೋ ಯಾರು ಪ್ರಪಂಚದ ಯಾರು ಮಾಡಿಲ್ವಾ? ಬಾರದೇ ಇರೋದು ತಾನೇ ಇದು ಅಲ್ವಾ? ಅಲ್ಲೇನೋ ರಜಾ ಮತ್ತೆ ಯಾವಾಗ ಕಷ್ಟ ಆಗುತ್ತೆ ಹೇಳು? ನಾ ಏನು ವರ್ಕೇ ಮಾಡ್ದೇನೆ ಆಟ ಆಡ್ಕೊಂಡಿದ್ಬಿಟ್ರೆ, ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ಸ್ ಪೇಜಲ್ಲಿ ಟ್ರೋಲ್ ನೋಡ್ಕೊಂಡಿದ್ರೆ, ಇಲ್ಲ ಟ್ರೋಲ್ ಮಾಡ್ಕೊಂಡಿದ್ರೆ ಕಷ್ಟ ಆಗುತ್ತೆ ಅಲ್ವೇನೋ? ಅಷ್ಟೇ ಸಿಂಪಲ್. ಬರ್ಕೋ, ನಿನ್ನ ಮೇಲೆ ನೀನು ನಂಬಿಕೆ ಇಡು, ಆಯ್ತಾ? ಅಷ್ಟೇ ರಿಕ್ವೈರ್ಡ್ ಇರೋದು. ನಿನ್ನ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂದರೆ ತೆಗಿಯೋಕ್ಕಾಗಲ್ಲ. ಕ್ಲಿಯರಾ? ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಫಿನಿಶ್ ಇಟ್ ಫಾಸ್ಟ್. ವಿಡಿಯೋ ಕಳಿಸ್ತೀನಿ, ನೋಡ್ಕೊಂಬತ್ತೆ. 4 ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ಅನದರ್ ಕ್ವಶನ್ ಅಂತ ಥಿಂಕ್ ಮಾಡ್ತಾ ಹೋಗೋಣ, ಸ್ಟಡಿ ಮಾಡ್ತಾ ಹೋಗೋಣ. ಸಿಮಿಲರ್ ಕೈಂಡಲ್ಲಿ ಒಂದು ಕ್ವಶನ್ ಇದೆ, ಸ್ವಲ್ಪ ಡೆಪ್ತ್ ಆಗ್ತಾ ಹೋಗುತ್ತೆ. ಡೆಪ್ತ್ ಏನಿಲ್ಲ, ಇದೆಲ್ಲ ಸೇಮ್ ಇರುತ್ತೆ. ಇಲ್ಲಿ ಏನು ಕೇಳಿದ್ರೆ ಅದ್ರ ಮೇಲೆ ನಾನು ಕ್ವಶನ್ ಥಿಂಕ್ ಮಾಡಬೇಕಾಗತ್ತೆ. ಓಕೆ, ಅಂದ್ರೆ ಏನು ಕೇಳ್ತಾ ಇದ್ದಾನೆ ಅದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ನಾವು ಸಾಲ್ವ್ ಮಾಡಬೇಕಾಗತ್ತೆ. ರೇಷಿಯೋಸ್ ಅಂತೂ ಗೊತ್ತಿದೆ ನಮಗೆ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋದು ಗೊತ್ತಾಗಿದೆ, ಐಡೆಂಟಿಟೀಸ್ ಗೊತ್ತಾಗಿದೆ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಮುಂದೆ ಹೋಗೋದಾದ್ರೆ ಒನ್ ಮೋರ್ ಕ್ವಶನ್ ಇದೆ. ಇನ್ ದ ಪ್ರೀವಿಯಸ್ ಇಯರ್ಗಳಲ್ಲಿ 2012ರಲ್ಲಿ ಕೇಳಿದ್ದಾನೆ. ಇನ್ ದ ಇಯರ್ ಆಫ್ 2012 ಅಲ್ಲಿ ಕೇಳಿರುವಂತಹ ಎಕ್ಸಾಮ್ ಕ್ವಶನ್ ಪೇಪರ್ ಕ್ವಶನ್, ದಟ್ ಈಸ್ ಬರ್ಕೋ. ಇಫ್ tan theta is equal to 3/4, where theta is acute, find 3 sin theta plus 4 cos theta by 3 sin theta minus 4 cos theta. ನೋಡಿ ಸಿಂಪಲ್ ಆಗಿದೆ ಕ್ವಶನ್. ಅಲ್ಲಿ ಡಿವೈಡ್ ಮಾಡಬೇಕು, ನಿಮಗೆ sin theta ಗೊತ್ತಿರಬೇಕು ವ್ಯಾಲ್ಯೂ, cos theta ಗೊತ್ತಿದ್ರೆ then you can find, but condition is applied. What is condition? If tan theta is 3/4. So now dear friends, as usual ನಿಮ್ಗೆ ಗೊತ್ತಿರೋ ಹಾಗೇನೆ, ಸಪೋಸ್ ನೀವೇನಾದ್ರು ಒಂದು ಟ್ರಯಾಂಗಲ್ ಎತ್ಕೊಂಡ್ರೆ ನೋಡಪ್ಪ ರಜಾ, in this case here is a theta. For this theta, this is opposite side. Next angle is adjacent side. Slant is hypotenuse side. ಅವನು ಏನು ಕೊಟ್ಟಿದ್ದಾನೆ? tan theta ಕೊಟ್ಟಿದ್ದಾನೆ. ಕರೆಕ್ಟಾ? ಇದು ಆನ್ಸರ್ ಶೀಟ್ ನಿಂದು. tan theta ಕೊಟ್ಟಿದ್ದಾನೆ. ವಾಟ್ ಇಸ್ tan theta? tan theta ಅಂದ್ರೆ ಏನು? tan theta is a opposite side divided by adjacent side. Opposite by adjacent is a tan ಅಲ್ವಾ ರಜಾ? 3/4 ಅಂತ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ಸೂಪರ್. ಅಂದ್ರೆ ಅಪೋಸಿಟ್ ವ್ಯಾಲ್ಯೂ 3, adjacent ವ್ಯಾಲ್ಯೂ 4. ಹೈಪೋಟೆನ್ಯೂಸ್ ಎಷ್ಟು ಬರುತ್ತೆ? 5 ಬರುತ್ತೆ. 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 25 ಆಯ್ತು. ಸ್ಕ್ವೇರ್ ರೂಟ್ ಆಫ್ 25 is 5 ಬರುತ್ತೆ ಉಲ್ಟಾ ಬಂದ್ರೆ. ಎನಿವೆ ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡೋಣ. ಇಫ್ ಯು ಆರ್ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್,
ಏನಾಗುತ್ತೆ ಪೈಥಾಗರಸ್ ಥಿಯರಂ ಪ್ರಕಾರ? ಹೈಪೋಟೆನ್ಯೂಸ್ ಸೈಡ್ ಸ್ಕ್ವೇರ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸೈಡ್ ಸ್ಕ್ವೇರ್. ಕರೆಕ್ಟಾ? ಈಗ ಹೈಪೋಟೆನ್ಯೂಸ್ ವ್ಯಾಲ್ಯೂ ಎಷ್ಟು ರಜಾ? ವಿ ಡೋಂಟ್ ನೋ, ವಿ ನೀಡ್ ಟು ಫೈಂಡ್ ದಟ್. ಅದನ್ನೇ ಫೈಂಡ್ ಮಾಡಬೇಕಾಗಿರೋದು. ಸೊ ಹೈಪೋಟೆನ್ಯೂಸ್ ಯಾಕೆ ಸರ್ ಹೈಪೋಟೆನ್ಯೂಸ್ ಬೇಕು? ಸೈನ್ ಥೀಟಾ ಹೇಳುತ್ತೆ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂತ. ಹೈಪೋಟೆನ್ಯೂಸ್ ಬೇಕಲ್ವಾ? ಅದಕ್ಕೆ ಇಲ್ಲಿ ಮಾಡ್ಕೋತಿದ್ದೀನಿ ಪೈಥಾಗರಸ್ ಥಿಯರಂ ಇಂದ. Hypotenuse square equal to what is opposite value? 3. So 3 square plus adjacent is 4. So 4 square. 3 square andre 9 plus 4 square is 16. 9 plus 16 andre 25. Add ಮಾಡಿದ್ರೆ. So hypotenuse square equal to 25. ಹಾಗಾದ್ರೆ hypotenuse ಎಷ್ಟಾಗುತ್ತೆ ರಾಜಾ? So hypotenuse is equal to square root of 25. So what is square root of 25? Therefore 5. ನನಗೆ hypotenuse value ಗೊತ್ತಾಯ್ತು ಇದರಿಂದ. ನೆಕ್ಸ್ಟ್ ಏನ್ ಬೇಕೀಗ? ಫಾರ್ ಅಪ್ಲೈಯಿಂಗ್ ಟು ದಿಸ್, ಇಫ್ ಯು ವಾಂಟ್ ಟು ಫೈಂಡ್ ದಿಸ್ ಒನ್, ಸೈನ್ ಥೀಟಾ ಬೇಕು, ಕಾಸ್ ಥೀಟಾ ಬೇಕು. ಕರೆಕ್ಟಾ? ವಾಟ್ ಇಸ್ ಸೈನ್ ಥೀಟಾ ಸೇಸ್? ಸೈನ್ ಇಸ್ ದ ರೇಷಿಯೋ ಆಫ್ ಆಪೋಸಿಟ್ ಬೈ ಹೈಪೋಟೆನ್ಯೂಸ್. ವೇರ್ ಅಪೋಸಿಟ್ ವ್ಯಾಲ್ಯೂ ಎಷ್ಟಿದೆ? ಅಪೋಸಿಟ್ ಇಲ್ಲಿ 3. 3 ಬೈ ಹೈಪೋಟೆನ್ಯೂಸ್ ಇಸ್ 5. ನೆಕ್ಸ್ಟ್ ಏನ್ ಬೇಕು ರಾಜಾ ನಿಂಗೆ ಅಪ್ಲೈ ಮಾಡಕ್ಕೆ? ಕಾಸ್ ಬೇಕು. ಸೊ ಇದು ಸೈಡ್ ಮಾಡ್ಕೊಂಬೋಣ. ಕಾಸ್ ಇಸ್ ಅಡ್ಜಸೆಂಟ್ ಬೈ hypotenuse. ಕರೆಕ್ಟಾ? ವೇರ್ adjacent value ಎಷ್ಟು? 4. 4 by 5. Hypotenuse is 5. ನಾವು ಏನು ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈಗ? ವಾಟ್ ವಿಲ್ ಬಿ ಯುವರ್ ನೆಕ್ಸ್ಟ್ ಸ್ಟೆಪ್? ಐ ವಾಂಟ್ ಟು ಫೈಂಡ್ ದಿಸ್ ಒನ್. ಇದಿಷ್ಟು ಫೈಂಡ್ ಮಾಡ್ಬೇಕಲ್ಲ ನೀವು. ಇಫ್ ಯು ವಾಂಟ್ ಟು ಫೈಂಡ್ ದಟ್ ಮೀನ್ಸ್ ಏನಿದೆ ಕ್ವಶನ್? ದಟ್ ಈಸ್ 3 sin theta plus 4 cos theta ಬೇಕಾಗಿರೋದು ನಂಗಲ್ವಾ? 3 sin theta plus 4 cos theta whole divided by 3 sin theta minus 4 cos theta. ಓಕೆನಾ ರಾಜಾ? Now 3 ನೋಡಲಿ, 3 into sin theta 4 into cos theta. 3 into sin theta 4 into cos theta. ನಾವು 3 ಅನ್ನೋದನ್ನ ಹಾಗೆ ಬರ್ಕೋಣ. ವಾಟ್ ಇಸ್ sin theta ರಾಜಾ? ಎಷ್ಟು ಬಂದಿದೆ sin theta ಇಲ್ಲಿ? 3 by 5. So let me write 3 by 5. ಓಕೆ, ಪ್ಲಸ್ ಏನಿದೆ ನೆಕ್ಸ್ಟ್? 4 ಇದೆ ಇಂಟು ಕಾಸ್ ಥೀಟಾ ಅಂದ್ರೆ ಎಷ್ಟಿದೆ ಇಲ್ಲಿ? ದಟ್ ಈಸ್ 4 by 5. ಓಕೆನಾ? ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ ಏನಾಗುತ್ತೆ? ಅಗೇನ್ 3 ಇಂಟು 3 by 5 ಮೈನಸ್ 4 ಇಂಟು ಕಾಸ್ ಈಸ್ 4 by 5. ನಾವು ವೆರಿ ಇಂಪಾರ್ಟೆಂಟ್ ಆಗಿ ಡಿಯರ್ ಫ್ರೆಂಡ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದು. ಈಗ ಸಿಂಪಲ್ ಆಗಿ ಮಲ್ಟಿಪ್ಲೈ ಮಾಡಿದ್ರೆ 3 ನ ಇದಕ್ಕೆ 4 ಇದಕ್ಕೆ ಮಲ್ಟಿಪ್ಲಿಕೇಶನ್, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಎರಡರ ಮಧ್ಯೆ ಬ್ರಾಕೆಟ್ ಇದೆ ಅಂತ ಅಂದ್ರೆ ಇಟ್ ಮೀನ್ಸ್ ದಟ್ ಈಸ್ ಅ ಮಲ್ಟಿಪ್ಲಿಕೇಶನ್. ಸೊ ವಿ ಕ್ಯಾನ್ ಮಲ್ಟಿಪ್ಲೈ. ಇಫ್ ಯು ಮಲ್ಟಿಪ್ಲೈ 3 into 3 9 ಬೈ ಇಲ್ಲೇನಿದೆ ಡಿನಾಮಿನೇಟರ್ 5 9 by 5 ಪ್ಲಸ್ 4 into 4 16 by 5 ಹೋಲ್ ಡಿವೈಡೆಡ್ ಬೈ. ಕ್ಲಿಯರಾ? ಇಲ್ಲೂ ಕೂಡ 3 into 3 9 by 5 minus 4 into 4 is 16 by 5. ಅಬ್ಸರ್ವ್ ಕೇರ್ಫುಲಿ ಈ ಒಂದು ಕ್ವಶನ್ ಅಲ್ಲಿ, ಎಸ್ಪೆಷಲಿ ಈ ಕ್ವಶನ್ ಅಲ್ಲಿ ಡಿನಾಮಿನೇಟರ್ ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಹಿಯರ್ ಆಲ್ಸೋ 5, ಹಿಯರ್ ಆಲ್ಸೋ 5. ಐ ಕ್ಯಾನ್ ಟೇಕ್ 5 ಆಸ್ ಎ ಕಾಮನ್. ಔಟ್ಸೈಡ್ ತಗೋಬಹುದು. ಹೊಡೆ ತಗೊಂಡ್ರೆ ಎರಡೂ ಸೇಮ್ ಇರೋದ್ರಿಂದ ಹೊಡೆ ತಗೋಬಹುದು. ನಾನು ತಗೊಂಡ್ರೆ ಏನಾಗುತ್ತೆ ಒಂದು ವೇಳೆ? ಇಲ್ಲ ಹೀಗೂ ಬರಿಬೋದು ರಜಾ. ಇಲ್ಲ ಸರ್ ಅಂತ ಅಂದ್ರೆ ಹೊಡೆ ತಗೊಂಡ್ರೆ 1 by 5 ಕಾಮನ್ ಹೊಡೆ ಬರುತ್ತೆ. ಇಲ್ಲಿ ಏನೋ 1 ತಗೊಂಡಿದ್ದೀನಿ, 5 ತಗೊಂಡಿದ್ದೀನಿ. ಡಿನಾಮಿನೇಟರ್ 5 ತಗೊಂಡಿದ್ದೀನಿ. ಡಿನಾಮಿನೇಟರ್ ಬರ್ಬೇಕಾದ್ರೆ 1 by ಬರಬೇಕಾದ್ರೆ 5 ಮಾತ್ರ ಹೊಡೆ ತೆಗಿತಾ ಇದ್ದೀನಿ ನಾನು ಅಲ್ವಾ? ಹಾಗಾಗಿ ನೆಕ್ಸ್ಟ್ 5 ಕೆಳಗಡೆ ಬಂದು, ಇಲ್ಲ ಸರ್ ಹಾಗೂ ಬೇಡ ಅಂದ್ರೆ ಇನ್ನೊಂದು ಕೆಲಸ ಮಾಡೋಣ. ಅನದರ್ ವೇ 5 ಇದೆ, ಇಲ್ಲೂ 5 ಇದೆ. ಸೊ ಡಿನಾಮಿನೇಟರ್ ಐ ಕ್ಯಾನ್ ಸೇ ಇಟ್ ಆಸ್ 5. ನ್ಯೂಮರೇಟರ್ ಏನಾಯ್ತು? 9 plus 16 ಹೋಲ್ ಡಿವೈಡ್ ಬೈ ಇಲ್ಲೂ ಕೂಡ ಏನಿದೆ 5. ಅಗೇನ್ ನ್ಯೂಮರೇಟರ್ ಏನಾಯ್ತು ಇಲ್ಲಿ? 9 minus 16. ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಪರ್ಫೆಕ್ಟ್ ಆಗಿ ಅಬ್ಸರ್ವ್ ಮಾಡು. ಏನಿದೆ ಕಾಮನ್ ಆಗಿ ಎರಡರಲ್ಲೂ? ಇನ್ ಬೋತ್ ಕೇಸ್ ಡಿನಾಮಿನೇಟರ್ ಇಸ್ 5. ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಐ ಕ್ಯಾನ್ ಕ್ಯಾನ್ಸಲ್ 5 and 5 ಗೆಟ್ ಕ್ಯಾನ್ಸಲ್. ಎರಡು ಕೂಡ ಸೇಮ್ ಇದ್ದಾಗ ಹೊಡೆದಾಕ್ಬೋದು. ಎರಡೂ ಡಿನಾಮಿನೇಟರ್ ಇದ್ರೆ ಮಾತ್ರ. ಒಂದು ನ್ಯೂಮರೇಟರ್ ಒಂದು ಡಿನಾಮಿನೇಟರ್ ಇದ್ರೆ ಆಗಲ್ಲ. ಎರಡು ನ್ಯೂಮರೇಟರ್ ಇದ್ರೆ ಇಲ್ಲ, ಎರಡು ಡಿನಾಮಿನೇಟರ್ ಇದ್ರೆ ಎರಡು ಕೇಸಲ್ಲಿ ಡಿನಾಮಿನೇಟರ್ ಅಲ್ಲಿ 5 ಇದೆ. ಡಿನಾಮಿನೇಟರ್ ಅಂದ್ರೆ ಗೊತ್ತಲ್ಲ, ಇದಿಷ್ಟನ್ನ ನ್ಯೂಮರೇಟರ್ ಅಂತೀವಿ, ಇದನ್ನ ಡಿನಾಮಿನೇಟರ್ ಅಂತೀವಿ. ದಟ್ ಇಸ್ ವಾಟ್. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿದ್ದೀನಿ ನಾನು. 5 ಕೇಸ್ ಕಾಮನ್ ಆಗಿರೋದ್ರಿಂದ ಐ ಕ್ಯಾನ್ಸಲ್ಡ್. ಸೊ ಎಷ್ಟು ಉಳಿದಿರೋದು ಏನೀಗ? 9 plus 16. What is 9 plus 16? 9 plus 16 25 by 9 minus 16 ಅಂದ್ರೆ minus
7. ಮೈನಸ್ ಮೇಲ್ಗಡೆ ಬರುತ್ತೆ ಬಿಕಾಸ್ ಡಿನಾಮಿನೇಟರ್ ಮೈನಸ್ ಬರೆಯಲ್ಲ. ಸೊ ಮೈನಸ್ ನ ಶಿಫ್ಟ್ ಮಾಡಿದ್ರೆ -25/7 ಈಸ್ ಯುವರ್ ಫೈನಲ್ ಆನ್ಸರ್. ಓಕೆ, -25/7 ಈಸ್ ಎ ಆನ್ಸರ್. ದಟ್ಸ್ ಇಟ್. ದಿಸ್ ಅ ಸೊಲ್ಯೂಷನ್. ನೋಡಿ, ಇದನ್ನ ಎಷ್ಟು ಮಾರ್ಕ್ಸ್ ಕೇಳಿದಾನೆ ಅಂತ ಕೇಳಿದ್ರೆ 5 ಮಾರ್ಕ್ಸ್ ಕೇಳಿರೋ ಕ್ವಶನ್, 5 ಮಾರ್ಕ್ಸ್ ಕ್ವಶನ್. ಹೋಪ್ ಯು ಕ್ಯಾನ್ ಆನ್ಸರ್. ನೋ? ಎಸ್. ಫಸ್ಟ್ ಈ ತರ ಕ್ವಶನ್ಗಳು ಕೇಳ್ತಾನೆ, ಸಿಂಪಲ್ ಆಗಿರುತ್ತೆ. ಐ ಹೋಪ್ ಯು ಕ್ಯಾನ್ ಈಸಿಲಿ ಆನ್ಸರ್ ದಟ್. Next question, dear students. The next question is see, in a similar kind, in the year of 2023, 2023 ಮಾರ್ಚ್ ಕ್ವಶನ್ ಪೇಪರ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಒನ್ ಮೋರ್ ಕ್ವಶನ್ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ದಟ್. ಸೊ ದಿಸ್ ಇವರ್ ಸಿಲೆಬಸ್ ಅಕಾರ್ಡಿಂಗ್ ಟು C20 ಸಿಲೆಬಸ್ ಪ್ರಕಾರ 2023 ಫೆಬ್ ಅಂಡ್ ಮಾರ್ಚ್ ಕ್ವಶನ್ ಪೇಪರ್, ಫೆಬ್ ಆರ್ ಮಾರ್ಚ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಪೇಪರ್ ಏನ ಕ್ವಶನ್. ಓಕೆನಾ ಸರ್? ಈ ಕ್ವಶನ್ ಪ್ರಕಾರ ನಾವು ಅಬ್ಸರ್ವ್ ಮಾಡೋದಾದ್ರೆ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಕ್ವಶನ್ ಇಸ್ ಫಾರ್ 6 ಮಾರ್ಕ್ಸ್. 6 ಮಾರ್ಕ್ಸ್ ಕೇಳಿರುವಂತ ಕ್ವಶನ್ ಸಿಂಪಲ್ ಆಗಿದೆ, ಅಬ್ಸರ್ವ್ ಮಾಡು. ಕ್ವಶನ್ ಈಸ್ ಇಫ್ tan theta is equal to 3/4. ಆಲ್ವೇಸ್ ನಾ ತಗೋತಾ ಇದ್ದೀನಿ tan theta is 3/4 ಅಂದ್ರೆ ಅನದರ್ ಸೈಡ್ ಎಷ್ಟಾಗುತ್ತೆ? 5 ಆಗುತ್ತೆ. ಹೈಪೋಟೆನ್ಯೂಸ್ ಸೈಡ್ ಆಲ್ವೇಸ್ 5 ಆಗಿಬಿಡುತ್ತೆ ಇಫ್ ಇಟ್ ಈಸ್ ಅಪೋಸಿಟ್ ಇಸ್ 3 ಅಂಡ್ ಅಡ್ಜಸೆಂಟ್ 4 ಆದ್ರೆ. ವೇರ್ theta is in first quadrant. ಫಸ್ಟ್ ಕ್ವಾಡ್ರೆಂಟ್ ಅಂದ್ರೆ ದಟ್ ಇಸ್ ಮೀನ್ಸ್ ದಟ್ ಇಸ್ ಅಕ್ಯೂಟ್ ಆಂಗಲ್ ಅಂತ. ಅಂದ್ರೆ ಕ್ವಾಡ್ರೆಂಟ್ಸ್ ತಗೊಂಡ್ರೆ ಇದು ಫಸ್ಟ್ ಕ್ವಾಡ್ರೆಂಟ್ ಈ ರೇಂಜ್ ಅಲ್ಲಿ ಬರುತ್ತೆ, 90 ಡಿಗ್ರಿ, 0 to 90 ಡಿಗ್ರಿ ಈ ರೇಂಜ್ ಅಲ್ಲಿ ಬರುತ್ತೆ. ಓಕೆ, ದಟ್ ಇಸ್ ಅ ಫಸ್ಟ್ ಕ್ವಾಡ್ರೆಂಟ್ ಅಂತ, ಅಕ್ಯೂಟ್ ಆಂಗಲ್ ಅಂತ. ದಟ್ ಇಸ್ ಅ ಮೀನಿಂಗ್ ಆಫ್ ಫಸ್ಟ್ ಕ್ವಾಡ್ರೆಂಟ್. ಅದನ್ನ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ. ಈ ಕ್ಲಾಸ್ ಅಲ್ಲಿ ಇದನ್ನ ಹಾಗೆ ತಗೊಳ್ಳೋಣ. ದೆನ್ ಶೋ ದ್ಯಾಟ್ ಇಷ್ಟಿದ್ರೆ ಶೋ ದ್ಯಾಟ್ 5 sin theta plus 5 cos theta equal to 7. ನೋಡಿ ಎಷ್ಟು ಸಿಂಪಲ್ ಆಗಿದೆ ಕ್ವಶನ್. ನಾವು ಅಗೇನ್ ಸಿಮಿಲರ್ ಕೈಂಡ್ ಡಿಯರ್ ಫ್ರೆಂಡ್ಸ್ ಆಸ್ ಯೂಶುವಲ್ ಏನು ಯೂಸ್ ಮಾಡ್ತೀನಿ ಈಗ ಮತ್ತೆ ಟ್ರಯಾಂಗಲ್ ತಗೋಬೇಕಾಗತ್ತೆ ಕರೆಕ್ಟಾ? ಓಕೆ, in this triangle let me consider theta here. For this theta this will be opposite side. ಇದು ಯಾವುದು? adjacent side. Here is a hypotenuse side. Agree? ನೆಕ್ಸ್ಟ್ ಆಂಗಲ್ ಈಸ್ ಆಲ್ವೇಸ್ ಏನಂತ ಕರಿತೀವಿ ನಾವು? ಅಡ್ಜಸೆಂಟ್. ಇಲ್ಲಿ ಏನ್ ಕೊಟ್ಟಿರೋದು ನಾನು? tan theta is given where tan is the ratio of opposite by adjacent side. Okay na sir? What is the opposite value? 3 by adjacent is 4. Opposite is 3, adjacent is 4. Now the next thing is very important ಆಗಿ ನನಗೆ ಅಪೋಸಿಟ್ ವ್ಯಾಲ್ಯೂ ಗೊತ್ತಾಯ್ತು 3 ಅಂತ ಸರ್. ಅಡ್ಜಸೆಂಟ್ ವ್ಯಾಲ್ಯೂ ಎಷ್ಟಿದೆ ರಜಾ ಕೇಳಿದ್ರೆ ದಟ್ ಈಸ್ 4. ಬೇಕಾಗಿರೋದು ಯಾವ ಸೈಡು? ಹೈಪೋಟೆನಿಯಸ್ ಸೈಡ್. ಹೌ ಟು ಫೈಂಡ್ ಹೈಪೋಟೆನಿಯಸ್ ಸೈಡ್? ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್. ಕರೆಕ್ಟಾ? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಆಯ್ತು. ವಾಟ್ ಇಸ್ ಪೈಥಾಗರಸ್ ಥಿಯರಮ್ ಸ್ಟೇಟ್ಸ್? ಹೈಪೋಟೆನಿಯಸ್ ಸ್ಕ್ವೇರ್ ಈಕ್ವಲ್ ಟು opposite square plus adjacent square. Now what is we don't know this. Hypotenuse square equal to what is opposite value? 3. 3 square plus 4 square. 3 square ಅಂದ್ರೆ ಎಷ್ಟು ರಾಜಾ? 9. 9 plus 16. 9 plus 16 ಅಂದ್ರೆ 25. That is hypotenuse square. But ನನಗೆ ಬೇಕಾಗಿರೋದೇನೋ hypotenuse. So hypotenuse equal to ಏನು ಮಾಡೋದು? ಸ್ಕ್ವೇರ್ ತೆಗಿಬೇಕಂದ್ರೆ applying square root on other side.
ಅಂದರೆ ದಟ್ ಈಸ್ 5 ಅಲ್ವಾ? ಹೈಪೋಟೆನಸ್ ವ್ಯಾಲ್ಯೂ ಎಷ್ಟಾಯ್ತು ಈಗ? ಸ್ಕ್ವೇರ್ ರೂಟ್ ಆಫ್ 25 ಇಸ್ 5. ನನಗೆ ಹೈಪೋಟೆನಸ್ ವ್ಯಾಲ್ಯೂ ಗೊತ್ತಾಯ್ತು. ಒನ್ಸ್ ಐ ನೋ ಹೈಪೋಟೆನಸ್ ವ್ಯಾಲ್ಯೂ ದೆನ್ ಇನ್ನೇನು ಬೇಕಲ್ಲ, ರಿಕ್ವೈರ್ಡ್ ಏನು? ಸೈನ್ ಥೀಟಾ ಬೇಕು, ಕಾಸ್ ಥೀಟಾ ಬೇಕು, ಕರೆಕ್ಟಾ? ಸಪೋಸ್ ನೀವೀಗ ಸೈನ್ ಥೀಟಾ ಮತ್ತೆ ಕಾಸ್ ಥೀಟಾ ತಗೊಂಡು ಮುಂದೆ ಹೋಗ್ತೀನಿ ಅಂತ ಹೊರಟ್ರೆ ಏನಾಗುತ್ತೆ? ಏನಾಗ್ಬೋದು? ದೆನ್ ಫಸ್ಟ್ ಸೈನ್ ಥೀಟಾ ಫೈಂಡ್ ಮಾಡ್ಕೋರ. ವಾಟ್ ಇಸ್ ಸೈನ್ ಥೀಟಾ? ಸೈನ್ ಇಸ್ ಅ ರೇಷಿಯೋ ಆಫ್ ಅಪೋಸಿಟ್ ಬೈ ಹೈಪೋಟೆನಿಯಸ್. ಅಂಡ್ ಇನ್ನೊಂದು ಕಾಸ್ ಥೀಟಾ ಬೇಕಲ್ವ ನಿಮಗೆ? ಕಾಸ್ ಈಸ್ ಅಡ್ಜಸೆಂಟ್ ಬೈ ಹೈಪೋಟೆನಿಯಸ್. ಕ್ಲಿಯರಾ? ಅಪೋಸಿಟ್ ಎಷ್ಟಿದೆ ವ್ಯಾಲ್ಯೂ? 3/5. ಅಡ್ಜಸೆಂಟ್ 4/5. ಸೈನ್ ಗೊತ್ತಾಯ್ತು, ಕಾಸ್ ಗೊತ್ತಾಯ್ತು. ಈಗ ಅಪ್ಲೈ ಮಾಡ್ಬೇಕಾದ್ರೆ ದೆನ್ ಶೋ ದ್ಯಾಟ್ ಏನಂತ ಶೋ ಮಾಡ್ಬೇಕು ನೀನೀಗ? 5 sin θ ಪ್ಲಸ್ 5 cos θ ಈಕ್ವಲ್ ಟು 7 ಅಂತ ಶೋ ಮಾಡಬೇಕು. ಸೊ ಇದರಲ್ಲಿ ಇಂಥ ಕ್ವಶನ್ ಬಂದಾಗ ಇದನ್ನ LHS ಸೈಡ್ ಅಂತ ತಗೊಳ್ತೀವಿ ಅಲ್ವಾ? ಇದನ್ನ RHS ಅಂತ ತಗೋತೀವಿ. ನಾವು ಪ್ರೂವ್ ಮಾಡ್ತಿದ್ವಲ್ಲ 10th ಕ್ಲಾಸಲ್ಲೆಲ್ಲ, LHS ಈಕ್ವಲ್ ಟು RHS ಅಂತ ಪ್ರೂವ್ ಮಾಡಬೇಕು. ಇಫ್ ಯು ವಾಂಟ್ ಟು ಪ್ರೂವ್ ಇನ್ ದಟ್ ವೇ, LHS ನ ಫಸ್ಟ್ ಫೈಂಡ್ ಮಾಡ್ಕೊಳ್ಳಿ. ಲೆಟ್ಸ್ ಟೇಕ್ LHS ಸೈಡ್, ಲಾಸ್ಟಿಗೆ ಅದು RHS ಬರಬೇಕು. ಅಂದ್ರೆ ಲೆಟ್ ಮಿ ಕನ್ಸಿಡರ್ LHS. ವಾಟ್ ಇಸ್ LHS? 5 sin θ ಪ್ಲಸ್ 5 cos θ. ಕ್ಲಿಯರಾ? ವಾಟ್ ಈಸ್ 5 into what is sin θ? sin ಎಷ್ಟು ರಜಾ? 3/5. 5 into 3/5 plus 5 into what is cos? 4/5. 4/5. So now dear students ಇಲ್ಲಿ into ಇದೆ. So 5 ones are 5 ಕ್ಯಾನ್ಸಲ್ ಮಾಡ್ಬೋದು. 5 ones are 5 ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋದೇನೀಗ? ಎಷ್ಟು ಉಳಿತಿಲ್ಲ? 3 ಇದೆ ಪ್ಲಸ್ here is 4. What is 3 plus 4? 7. This is RHS. LHS equal to RHS ಬಂತ ನಿಂಗೆ? LHS equal to RHS. ಅವ್ನು ಶೋ ಮಾಡಕ್ಕೆ ಕೇಳಿದ, ಏನಂತ ಶೋ ಮಾಡ್ದಂಗೆ ಆಯ್ತು ನೀನೀಗ? 5 sin θ ಪ್ಲಸ್ 5 cos θ is equal to 7. Yes, hence proved. 6 marks question. ಎಷ್ಟು ಸಿಂಪಲ್ ಆಗಿದೆ, ಅಬ್ಸರ್ವ್ ಮಾಡು. ಡಿಫಿಕಲ್ಟಿ ಅಂತ ಹೇಳ್ತಾ ಇದ್ರಲ್ಲ, ಡೂ ಯು ಥಿಂಕ್ ದಿಸ್ ಡಿಫಿಕಲ್ಟಿ? ಎಷ್ಟು ಮಾರ್ಕ್ಸ್ ಇದೆ? 6 ಮಾರ್ಕ್ಸ್ ಇದೆ. ಗೊತ್ತಾಯ್ತಲ್ಲ? ಸೊ ಈ ಒಂದು ವೇನಲ್ಲಿ ನೀವು ಕ್ವಶನ್ ಸಾಲ್ವ್ ಮಾಡಬೇಕಾಗತ್ತೆ ಡಿಯರ್ ಸ್ಟೂಡೆಂಟ್ಸ್. ಇದನ್ನ ಸಿಂಪಲ್ ಕ್ವಶನ್ಸ್ಗಳು ಇವತ್ತಿನ ಕ್ಲಾಸಲ್ಲಿ ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡ್ದಂಗೆ ಆಯಿತು. ಇನ್ನೂ ಕೂಡ ಲಿಟಲ್ ಬಿಟ್ ಏನೋ ಮಾಡರೇಟ್ ಆಗಿರುವಂಥ ಕ್ವಶನ್ಸ್ಗಳಿದ್ದಾವೆ. ಜೊತೆಗೆ ನೆಕ್ಸ್ಟ್ ನಾನು ನಿಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ನ ಹೇಳ್ಕೊಡ್ಬೇಕಾಗಿದೆ. ಈ ಒಂದು ಕ್ಲಾಸಲ್ಲಿ ಇದನ್ನು ಮತ್ತೆ ಇದು ಕಂಟಿನ್ಯೂ ಆಯಿತು. ಸ್ಟ್ಯಾಂಡರ್ಡ್ ಆ್ಯಂಗಲ್ನ ಹೇಳ್ಕೊಡ್ತೀನಿ. ಸ್ಟ್ಯಾಂಡರ್ಡ್ ಆ್ಯಂಗಲ್ನ ಮತ್ತೆ ನೆಕ್ಸ್ಟ್ ಎಕ್ಸಾಕ್ಟ್ ಸಿಲೆಬಸ್ ಪ್ರಕಾರ ಮೂವ್ ಆಗ್ತೀನಿ ಅಂತ ಹೋದ್ರೆ ಕಾಂಪೌಂಡ್ ಆ್ಯಂಗಲ್ ಬರುತ್ತೆ. ಅಡಿಷನ್ ಟು ದಟ್ ನೆಕ್ಸ್ಟ್ ಬರುವಂಥದ್ದು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಬರುತ್ತೆ. ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಅಂತ ಬರುತ್ತೆ. ಸೊ ಅದನ್ನೆಲ್ಲ ನಾವು ಅದಕ್ಕಿಂತ ಮುಂಚೆ ಅಲೈಡ್ ಆ್ಯಂಗಲ್ ಅಂತ ಕಾನ್ಸೆಪ್ಟ್ ಇದೆ. ಸ್ಟ್ಯಾಂಡರ್ಡ್ ಆ್ಯಂಗಲ್ ತಿಳ್ಕೊಂಡ್ಮೇಲೆ ಅಲೈಡ್ ಆ್ಯಂಗಲ್ ಹೇಳ್ಕೊಡ್ತೀನಿ. ಅಲೈಡ್ ಆ್ಯಂಗಲ್ನ ಫುಲ್ ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಅಲ್ಲಿ ಒಂದು 2-3 ಕ್ಲಾಸ್ ಆಗುತ್ತೆ. ಅದಾದಮೇಲೆ ಕಾಂಪೌಂಡ್ ಆ್ಯಂಗಲ್, ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಆಸ್ ವೆಲ್ ಆಸ್ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಪ್ರತಿಯೊಂದು ತಿಳ್ಕೊಂಡ್ರೆ ಅವು 40 ಮಾರ್ಕ್ಸಿಗೆ ಬರುತ್ತೆ ಎಕ್ಸಾಕ್ಟ್ಲಿ. ಬಟ್ 20 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕಾಗಿರೋದು. ಅಂದರೆ 20 ಮಾರ್ಕ್ಸ್ ನೀವು ಎಕ್ಸಾಮ್ ಬರೀಬೇಕಾಗಿರೋದು. 20ಗೆ 20 ತಗೊಳ್ಬಹುದು. ಓಕೆನಾ ರಜಾ? ಓಕೆ. ಸೊ ಈ ಒಂದು ಕ್ಲಾಸ್ನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ ಮಿ ಕಂಟಿನ್ಯೂ ವಿತ್ ಸ್ಟ್ಯಾಂಡರ್ಡ್ ಆ್ಯಂಗಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.